ನನಗೆ ಆ ಕಡೆ ಆಂಗಲ್ ಒಂದು ಸೈಡ್ ಆಂಗಲ್ ಆದ್ರೆ ನೀವು ಅಲ್ಲಿಟ್ಟು ಬನ್ನಿ ನಂದು ವಿಡಿಯೋ ಮಾಡ್ತೀನಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಬೆಳಿಗ್ಗೆ ಎದ್ದಂಗೆ ಅಣಬೆಗೆ ಬಂದಿದ್ದೀನಿ. ಇದು ಫುಲ್ಲು ಸೊಳ್ಳೆ ನಂಗೆ ಆಗ್ತಿಲ್ಲ, ಕಚ್ತಾ ಇತ್ತು. ಲೇಟ್ ಆದರೆ ಬೇರೆಯವ್ರು ಕುಯ್ಕೊಂಡಿರ್ತಾರೆ. ಮತ್ತು ಫುಲ್ಲು ಮಂಜು ಅಂದರೆ ಮಂಜು ನೋಡಿ, ಫುಲ್ಲು ಮಂಜು ಜೊತೆ ಸೊಳ್ಳೆ ಅಣಬೆ ಕುಯ್ಕೊಂಡು ಈಗ ಬೇಗ ಹೋಗಬೇಕು. ಫುಲ್ಲು ಕಿರಿತಾ ಇದೆ, ಕಾಲೆಲ್ಲ ಕಚ್ಚಿ ಫುಲ್ಲು ಮಂಜು ಸುರಿತಾ ಇದೆ. ಹಾಗೆಯೇ ನನಗಂತೂ ಈ ವೆದರ್ ಹಾಗೇ ಬರೋದಿಲ್ಲ, ಯಾಕಂದರೆ ನನಗೆ ಫುಲ್ ಅಲರ್ಜಿ ಆಗುತ್ತೆ ಈ ಥರ ವೆದರಲ್ಲಿ. ಮಾರ್ನಿಂಗ್ ಸಿಕ್ನೆಸ್ ಸ್ಟಾರ್ಟ್ ಆಗುತ್ತೆ ನನಗಂತೂ ಯಾವಾಗಲೂ. ಸೊ ಅಣಬೆ ಕಾಣೋಕ್ಕೆ ಸಿಕ್ತು, ತುಂಬ ಎದ್ದಿದೆ. ಆ್ಯಕ್ಚುಲಿ ಈ ಮಂತಲ್ಲಿ 10 ಡೇಸ್ ಗಂಟ ಹೇಳುತ್ತೆ ಅಣಬೆ. ಸೊ ಇದು ಈಗ ಇವತ್ತೇ ಲಾಸ್ಟ್ ಕಾಣುತ್ತೆ ಎದ್ದಿರೋದು, ಸ್ವಲ್ಪನೇ ಎದ್ದಿದೆ. ಇದು ಸಿಕ್ಕಿದ್ರೆ 2 ಚೀಲದಷ್ಟೆಲ್ಲ ಸಿಗುತ್ತೆ. ಇದನ್ನು ಮಾರಿ ಅಣಬೆ ಅಂತ ಹೇಳ್ತೀವಿ ನಾವು. ನನಗೆ ಅಣಬೆ ಅಂದರೆ ತುಂಬ ಇಷ್ಟ. ತುಂಬ ಜನರು ಇದನ್ನ ನಾನ್ ವೆಜ್ ಅಂತಲೂ ಹೇಳ್ತಾರೆ, ಯಾಕಂದರೆ ನಾನ್ ವೆಜ್ಜಲ್ಲಿರೋ ಕಂಟೆಂಟ್ ಇದರಲ್ಲಿ ಇರುತ್ತೆ ಅಂತ. ಮತ್ತು ವೆಜಿಟೇರಿಯನ್ಸ್ ಎಲ್ಲ ಇದನ್ನ ತಿನ್ನೋದಿಲ್ಲ. ಏನು ನನಗೆ ತುಂಬ ಇಷ್ಟ. ಮಂಜುಗೆ ನನಗೆ ಶೀತ ಆಗಬಾರ್ದು ಅಂದ್ಬಿಟ್ಟು ತಲೆಗೆ ಟವಲ್ ಹಾಕೋ ಬಂದಿದ್ದೆ. ಸೊಳ್ಳೆ ಅಂತೂ ನನಗೆ ಹೆವಿ ಕಚ್ಚುತ್ತಿತ್ತು, ಕೆರ್ಕೊಂಡು ನನಗೆ ಸಾಕಾಗಿತ್ತು. ಅಷ್ಟು ಸೊಳ್ಳೆ ಇತ್ತು ತೋಟದಲ್ಲಿ. ಅಣಬೆಗಳು ಸಾಧಾರಣ ಹುತ್ತಾ ಇರುತ್ತೆ ಅಲ್ವಾ, ಅಲ್ಲಿನೇ ಹೇಳೋದು. ಅದು ಗುಡುಗು ಬಂದಾಗ ಹೇಳುತ್ತೆ. ಬಟ್ ಇದು ಆ ಥರ ಒಂದೊಂದು ಜಾಗದಲ್ಲಿ ಹೇಳುತ್ತೆ. ಎದ್ರೆ ಅಂತೂ 2 ಚೀಲ ಸಿಗಬೇಕು ಅಷ್ಟು ಹೇಳುತ್ತೆ. ಇದು ಮಣ್ಣೊಳಗೆಲ್ಲ ಎದ್ದೋಗ್ಬಿಟ್ಟಿದೆ ಅಣಬೆ. ಇದನ್ನೆಲ್ಲ ತೆಗಿಯೋಷ್ಟಿಗೆ ನನಗಂತೂ ಸಾಕಾಗ್ಬಿಟ್ಟಿತ್ತು. ಕೊನೆಗೂ ಅಣಬೆ ಎಲ್ಲ ಕುಯ್ಕೊಂಡು ಬಂದೆ. ಮನೇಲಿ ಅಪ್ಪ ಅಮ್ಮ ಅಣ್ಣ ಎಲ್ಲ ನಿದ್ರೆ ಮಾಡಿದರು. ಹಾಗೆ ಸ್ವಲ್ಪ ಹೊತ್ತು ನಮ್ಮ ಮನೆ ಮುಂದೆ ಇರುವ ಹೂ ಗಿಡನೆಲ್ಲ ನೋಡ್ಕೊಂಡು ನಿಂತಿದ್ದೆ. ಶಂಖಪುಷ್ಪದು ಬಳ್ಳಿಲಿ ಸ್ವಲ್ಪ ಶಂಖಪುಷ್ಪ ಬಿಟ್ಟಿತ್ತು, ಅದನ್ನು ನೋಡಿಕೊಂಡು ಹಾಗೆ ನೋಡಿದೆ. ಫುಲ್ಲು ಮಂಜು, ಬೆಕ್ಕು ನನ್ನ ಹತ್ರ ಓಡಿ ಬರ್ತಾ ಇತ್ತು. ಆಮೇಲೆ ನಾನು ಹೋಗಿ ನಿದ್ದೆ ಮಾಡಿದೆ. ನಾನು ನಿದ್ದೆ ಮಾಡಿ ಹೇಳೋಷ್ಟಿಗೆ ನಮ್ಮಮ್ಮ ಅಣಬೆ ಸಾರು ಮಾಡಿಟ್ಟಿದ್ರು. ಮತ್ತು ನನ್ನ ಫೇವ್ರೆಟ್ ರೊಟ್ಟಿ ಮಾಡ್ತಾಯಿದ್ರು, ಅಕ್ಕಿ ರೊಟ್ಟಿ ಮಾಡೋದು ಬಹಳ ಈಸಿ. ಅಂದರೆ ಸ್ವಲ್ಪ ಅನ್ನ ಮತ್ತು ಅಕ್ಕಿ ಪುಡಿ, ಉಪ್ಪು, ನೀರು ಹಾಕಿ ಚೆಂದ ಕಲಕಿಸ್ಬೇಕು. ಅಂದರೆ ಅದು ಎಲ್ಲ ಅನ್ನ ಒಂಥರ ಏನು ಹೇಳೋದು, ಅನ್ನ ಎಲ್ಲ ಸ್ವಲ್ಪ ನೀಟಾಗಿ ಗ್ರೈಂಡ್ ಆಗಬೇಕು. ಮತ್ತು ಅಕ್ಕಿ ಇಟ್ಟು ಚೆಂದಾಗಿ ಕಲಗಿಸಿ ಆಮೇಲೆ ಅದನ್ನ ಸಣ್ಣ ಸಣ್ಣ ಬಾಲ್ ಮಾಡಿ ಈ ಥರ ಕೈಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ತಟ್ಟಬೇಕು. ಕೈಯಲ್ಲೂ ತಟ್ಟುತ್ತಾರೆ, ಪ್ರೆಸ್ಸಿಂಗ್ ಮಿಷಿನಲ್ಲೂ ಹಾಕ್ತಾರೆ. ಬಟ್ ಕೈಯಲ್ಲಿ ತಟ್ಟಿದರೆ ಟೇಸ್ಟ್ ತುಂಬ ಚೆಂದ ಇರುತ್ತೆ. ಪ್ರೆಸ್ಸಿಂಗ್ ಮಿಷಿನಲ್ಲಿ ಅಂದರೆ ಅದು ತುಂಬ ತೆಳುವಾಗಿರುತ್ತೆ, ಅಂದರೆ ಅಷ್ಟೇನು ಚೆಂದ ಅನಿಸಲ್ಲ ತಿನ್ನೋಕ್ಕೆ.
ನನಗೆ ಫೇವ್ರೆಟ್ ಅಂತ ನಮ್ಮ ಮಮ್ಮಿ ಮಾಡ್ತಾಯಿದ್ರು. ಮತ್ತು ಇದು ರೊಟ್ಟಿ ಮತ್ತು ಅಣಬೆ ಸಾರು ಕಾಂಬಿನೇಷನ್ ಸಖತ್ತಾಗಿರುತ್ತೆ. ನಮ್ಮ ಸೈಡಲ್ಲಿ ಇದನ್ನ ಅಕ್ಕಿ ರೊಟ್ಟಿ ಅಂತಾರೆ, ಮಂಗಳೂರು ಸೈಡಲ್ಲೆಲ್ಲ ಪೊಕ್ಕಳ ರೊಟ್ಟಿ ಅಂತಾರೆ. ಇದೇ ಅಕ್ಕಿ ರೊಟ್ಟಿ ಮತ್ತು ಪೋರ್ಕ್ ಕಾಂಬಿನೇಷನ್ ಸಖತ್ತಾಗಿರುತ್ತೆ, ನನಗಂತೂ ತುಂಬ ಇಷ್ಟ. ಸೊ ಒಮ್ಮೆ ತಟ್ಟಿ ಆದಮೇಲೆ ಈಗ ಕಾವೇಲಿಗೆ ಹಾಕಬೇಕು. ಕಾವೇಲಿಲಿ ಒಂದು 5 ಮಿನಿಟ್ಸ್ ಬೇಯಿಸ್ತಾರೆ. ನಮ್ಮಮ್ಮ ನಾನು ತಂದಿದ್ದ ಅಣಬೆನೆಲ್ಲ ಬೇರೆಯವರಿಗೆ ಕೊಟ್ಟರು. ಇದು ನೆನ್ನೆ ಸಿಕ್ಕಿತ್ತು ಅಣಬೆ, ಸೊ ಅದನ್ನ ಸಾರು ಮಾಡಿಟ್ಟಿದ್ರು, ಅದನ್ನ ಬಿಸಿ ಮಾಡ್ತಾಯಿದ್ರು ಮಮ್ಮಿ ಬೆಳಿಗ್ಗೆನೆ. ಮತ್ತು ಪಪ್ಪ ಅಲ್ಲಿ ಮಾತಾಡ್ತಾ ಕೂತಿದ್ರು. ನಮ್ಮ ಬೇಕು ಸಿಂಕಿಗೆ ಹೋಗಿ ನೀರು ಕುಡಿತಾ ಇತ್ತು. ತೆಗ್ದು ಹಂಗೆ ತಳ್ಳೋಣ ಅಂತ ನೋಡಿದೆ ಸಿಂಕೊಳಗೆ, ಪಾಪ ಅಂತ ಅನ್ನಿಸ್ತು. ಮತ್ತು ಈ ಥರ ಕಾವೇಲಿಲಿ 5 ನಿಮಿಷ ಬೇಯಿಸಿ ಆಮೇಲೆ ಅಲ್ಲಿ ಒಲೆಯಲ್ಲಿ ಬೇಯಿಸಬೇಕು. ಒಲೆಯಲ್ಲಿ ಮಾಡೋದಾದರೆ ಕೆಂಡದಲ್ಲಿ ಬೇಯಿಸ್ತಾರೆ. ಗ್ಯಾಸ್ ಆದ ಕಾರಣದಿಂದ ಇನ್ನೊಂದು ಇದರಲ್ಲಿ ಲೋ ಫ್ಲೇಮಲ್ಲಿ ಬೇಯಿಸ್ತಾರೆ ಪುನಃ. ಕೊನೆಗೂ ನಮ್ಮ ಬ್ರೇಕ್ಫಾಸ್ಟಿಗೆ ರೊಟ್ಟಿ ರೆಡಿ ಆಯಿತು. ಈಗ 2 ರೊಟ್ಟಿ ತೊಗೊಂಡು ತಿನ್ನಬೇಕು. ರೊಟ್ಟಿ ಮತ್ತು ಈಗ ಅಣಬೆ ಸಾರು ಬಿಸಿ ಮಾಡಿ ಹೇಗಿದ್ದಾರೆ, ಸೊ ಈಗ ಅದನ್ನ ತಿನ್ನಬೇಕು. ಚೆನ್ನಾಗಿದೆ, ಯಮಿಯಾಗಿದೆ. ಈಗ ಸ್ವಲ್ಪ ಮಧ್ಯಾಹ್ನ ಹೊತ್ತಾಯಿತು. ಪಕ್ಕದ ಮನೆ ಅಣ್ಣ, ಚಿಂಟಣ್ಣ, ಅಕ್ಕ, ಪಾವನಕ್ಕ ಎಲ್ಲ ಬಂದರು. ಸೊ ಇವಾಗ ಗ್ರಿಲ್ ಚಿಕನ್ ಮಾಡೋಣ ಅಂದ್ಬಿಟ್ಟು ಏನು ಮಾಡೋದು, ಎಲ್ಲ ಹೋಗಿ ಸೌದೆ ಎಲ್ಲ ಎರ್ಕೊಬಂದು ಪಪ್ಪ ಬೆಂಕಿ ಹಾಕೋಕ್ಕೆ ರೆಡಿ ಮಾಡಿ ಕೊಡ್ತಾಯಿದ್ರು, ಕುಂಟೆ ಇಡ್ತಾಯಿದ್ರು. ತಿಂತಿದ್ನಲ್ಲ ಅದೇ ಇದು ಅಂತ. ಎಷ್ಟು ಡುಮ್ಮುಕ್ಕಿದೆ ನೋಡಿ ಅಲ್ವಾ. ನಾನು ಚಿಂಟಣ್ಣ ಮಾತಾಡ್ತಾ ಇದ್ದೋ, ನಮ್ಮ ಪಪ್ಪಗೆ ಒಂದೊಂದೇ ಕುಂಟೆ ತಗೊಬರ್ತಾಯಿದ್ರು. ಸೊ ಅದನ್ನ ಒಲೆ ಥರ ಮಾಡೋಕ್ಕೆ. ಚುಮ್ನಿ ಜಿಂಕ್ ಲಕ್ಕ 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 ಬೆಂಕಿ ಹಚ್ಚೋಳು ವಿಧಾನ ಬೈ ಮೌನ ಕ್ರಿಯೆ ಆನಿಮಿ ಅಮ್ಮನೇ ಕಟ್ಟಕು ಇಪ್ಪ ಇದನ್ನ ಕಟ್ಟಕ್ಕೆ ಓಡ್ತಿದ್ರು ಅಲೈನ ಪರ ಸತ್ಯ. ನಾನು ಮತ್ತು ಚಿಂಟೋಣ್ಣ ಬೆಂಕಿ ಹಾಕ್ತಾ ಇದ್ವಿ. ಕೆಜಿಗೆ ಅದು ಅನ್ಅಫಿಷಿಯಲ್ ಜಿಂಗಲ್ ಹಾಕಲ್ಲ ಯೂಟ್ಯೂಬ್ ಚಾನಲ್ ಅದು ಮಾಡಬಹುದು. ಸೈಡ್ ಅದು ಮಾಡುವ, ಅದನ್ನ ಅಲ್ಲಿ ಬಡಗಬೇಡ, ಅದು ಬೇಗ ಆಗುತ್ತೆ. ಸೈಡ್ಗೆ ಮಾಡ್ಬಿಡು ತೆಗೆದು. വർത്ത ഫാറിൻ കാരന് ഇറച്ചി വേണം പറഞ്ഞിട്ടുണ്ടായി 10 kgs ബാണാണെങ്കിൽ തിന്നാണ് 2 പീസ് ಚಾನಲ್ ಇದು ಅಪ್ಲೋಡ್ ಮಾಡು. ಏನೋ ನಾನು ಎಳ್ನೀರು ಕಾಂಬಿನೇಷನ್ ಸೂಪರ್ ಬೈ ಮೌನ ಸ್ಟಾರ್ಟ್ ಬೈ ಮೌನ ಕಾಂಬಿನೇಷನ್ ಮೌನ ನಾನ್ ವೆಜ್ ಜೊತೆ ಎಳ್ನೀರು. ಪಕ್ಕದಲ್ಲಿ ತೆಗಿ. ಆಯ್ತಾ ತೆಗಿಲ್ಲ ಎಲ್ಲ ಜಾಲಿ ಜಾಲಿ ಎಲ್ಲ ಜಾಲಿ. ಅದಕ್ಕೆ ಏನು ತಿಂತಾರೆ
ಜಿಂಗ್ಲ್ ಹಾಕಲ್ಲ ಮಧ್ಯಾಹ್ನ ಊಟಕ್ಕೆ ನಮ್ಮಮ್ಮ ರಾಗಿ ಗಂಜಿ ಮಾಡಿದ್ರು, ಅದನ್ನ ತಿಂದು ಆಮೇಲೆ ನಾವು ಗ್ರಿಲ್ ಮಾಡಿದ ಪೋರ್ಕಿಗೋಸ್ಕರ ಮಸಾಲ ರೆಡಿ ಮಾಡ್ತಾಯಿದ್ದೋ. ಪಾಪ ಅವಳು ಹೀರೋಯಿನ್ ನನಗೆ ಬೇಜಾರು ಎಷ್ಟು ಯೂಸ್ ಮಾಡ್ಕೊಂಡು. ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಚೆನ್ನಾಗಿ ಜಜ್ಕೋತೀನಿ. ಇದನ್ನು ಚೂಟೆ ಮೆಣಸು ಅಂತೀವಿ. ಇದು ಹೆವಿ ಖಾರ ಇರುತ್ತೆ, ಸಕ್ಕತ್ತಾಗಿರುತ್ತೆ ಮಾತ್ರ, ಅಷ್ಟು ಖಾರ ಇರುತ್ತೆ. ಈಗ ನಾವು ಏನು ಗ್ರಿಲ್ ಬಂದಿದ್ದೀವಲ್ಲ, ಅದಕ್ಕೆ ಉಪ್ಪು, ಮೆಣಸು ಮತ್ತು ಬೆಳ್ಳುಳ್ಳಿ, ಲೆಮನ್ ಎಲ್ಲ ಹಾಕಿ ಚೆಂದ ಮಿಕ್ಸ್ ಮಾಡ್ಕೋಬೇಕು. ಇದು ಗ್ರಿಲ್ ಮಾಡಿದ್ದು ಪೋರ್ಕ್ ಸಕ್ಕತ್ತಾಗಿ ಬಂದಿತ್ತು, ತುಂಬ ಖಾರಾಗಿ ಚೆಂದ ಇತ್ತು. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿಗಂಟ ಎಲ್ಲರಿಗೂ ಟಾಟಾ, ಲವ್ ಯು ಆಲ್. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕೋದು ಮರಿಬೇಡಿ. ಯಾರು ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ.